ಹಲೋ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಅಭಿಷೇಕ್ ಶೆಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಸಂಡೇ ದಿವಸ ನಾನ್ ವೆಜ್ ಇಲ್ಲ ಅಂತ ಹೇಳಿದ್ರೆ ಅದು ಸಂಡೇನೇ ಅನ್ಸೋದಿಲ್ಲ. ಹಾಗೆ ಇವತ್ತು ನಮ್ಮ ಮನೆಗೆ ನಮ್ಮ ದೊಡ್ಡಮ್ಮ ಏನ್ ಮಾಡ್ತಾರೆ ಅಂತೇಳಿ ನೋಡುವ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಇವತ್ತೆಂತ ಸ್ಪೆಷಲ್? ಮಟನ್ ಸಾರ ಸಂಡೇ ಸ್ಪೆಷಲ್. ಹೌದಾ? ಮಟನ್ ಸಾರು ವಿತ್ ರೊಟ್ಟಿ. ನಮ್ಮ ಮನೇಲಿ ಇವತ್ತು ಸಂಡೇ ಮಟನ್ ಸಾರು ವಿತ್ ರೊಟ್ಟಿ. ಈಗ ಅಂತ ಮಾಡ್ತಿದ್ರೆ ಈಗಂತ ಇದೆ. ಹೌದೇ, ಗಂಟೆ 12:30 ಆಯ್ತು. ಇವತ್ತಿಗೆ ಊಟ ಆಗ್ತಾ? 3 ಗಂಟೆಗೆ ಊಟ. ನಾಷ್ಟ ಮಾಡೋದು ಎಷ್ಟೊತ್ತಿಗೆ? ನಾಷ್ಟ ಮಾಡೋದು ಬೇಗ ಆಯ್ತು. ನಾಷ್ಟ ಬೇಗ ಮಾಡಿದ್ರೆ ಅಡ್ಗೆ ಬೇಗ ಆಗ್ತಾಯ್ತಾ? ನಾಷ್ಟ ಲೇಟ್ ಆದ್ರೆ ಊಟನೂ ಲೇಟ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂತೆಲ್ಲ ರೆಡಿ ಆಯ್ತು. ಈಗ ಮಸಾಲ ಮಟನ್ ಬೇಯಿಸಿ ಆಯ್ತಾ? ಇದೆ. ಮಟನ್ ಬೆಂದಾಯ್ತು ನಮ್ಮ ಮನೆ. ಬೇಯಿಸಿ ಇಟ್ಟಾಯ್ತಾ? ಮಸಾಲ ರೆಡಿ ಆಗಿ ಮಸಾಲ ರುಬ್ಬಿ ಆಮೇಲೆ ಕಾಂದ ಫ್ರೈ ಮಾಡಿ, ಟೊಮೆಟೊ ಫ್ರೈ ಮಾಡಿ, ಮಸಾಲ ಹಾಕಿ ಮಸಾಲ ಫ್ರೈ ಮಾಡಿ ಮಟನ್ ಹಾಕಿ ಆಮೇಲೆ ನೋಡ್ಬೇಕು ಏನಾಗುತ್ತೆ ಅಂತ. ಬನ್ನಿ ಕಾಂಬ ಇವತ್ತು ಎಂತೆಲ್ಲ ಮಾಡ್ತೀವಿ ಅಂತೇಳಿ. ಓಕೆ ಓಕೆ ಸರ್. ಅಭಿ ಮಜಾ ಆಗ ಬಿಡು. ಆನಿಯನ್, ಲಸಣ, ಅದ್ರಕ್ ಅದನ್ನೆಲ್ಲ ಚಂದ ಮಾಡಿ ಫ್ರೈ ಮಾಡ್ತೀನಿ. ಎಲ್ಲ ಫ್ರೈ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಎಲ್ಲ ಸೈಡ್ ಆಗಿ ಸ್ಲೋ ಗ್ಯಾಸಲ್ಲಿ. ನಮ್ಮ ದೊಡ್ಡಮ್ಮ ಒಳ್ಳೆ ಕುಕ್, ನಾನ್ ವೆಜ್ ಹಂಗೆಲ್ಲ ಭಾರಿ ಎಕ್ಸ್ಪರ್ಟ್ ಇದ್ರು. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಸಾಕಾದ್ರೆ ನಾನ್ ವೆಜ್ ಇರುವುದಿಲ್ಲಲ್ಲ, ಸಂಡೆ ಅಂದ್ರೆ ಸ್ವಲ್ಪ ನಾನ್ ವೆಜ್ ಬೇಕಾಗುತ್ತೆ. ಮತ್ತು ಮನೆಯವರಿಗೆ ಬೇರೆಯವರಿಗೆ ಅಲ್ಲ ನಾನ್ ವೆಜ್ ಇರುತ್ತೆ ಸಂಡೇ ದಿವಸ. ಮತ್ತು ಮನೆಗೆ ಬೇರೆಯವ್ರಿಗೆ ನಾನ್ ವೆಜ್ ಬೇಕಂತಿಲ್ಲ, ಇವ್ರು ಸಂಡೇ ದಿವಸ ನಾನ್ ವೆಜ್ ಬೇಕಂತ ನೆನ್ಪು ಮಾಡ್ತಾರೆ ಬೇರೆಯವ್ರ ನೆನಪದಂಗೆ. ಅಂದ್ರೆ ಫ್ರೈಡೆ ಸಪ್ರೇಟ್ ನಾನು ತಿಂದಿರುದಿಲ್ಲ ಆಯ್ತಾ, ಅದಕ್ಕೆ ನಂಗೆ ಸಂಡೆ ಅಂದ್ರೆ ನಾನ್ ವೆಜ್ ಮಾಡ್ಬೇಕು. ಅದು ಯಾವಾಗ ನಾನ್ ವೆಜ್ ತಿನ್ನೋದು ಮಾಡ್ಬೇಕಲ್ಲ. ಅದಕ್ಕೆ ನಿಮ್ಮ ಪ್ರಶ್ನೆ ಕೇಂದ? ಟೈಮ್ ಎಷ್ಟು? 12:30 ಐತೆ. ನಿಮ್ಮ ಪ್ರಶ್ನೆ ಕೇಂದ? ನಂಗೆ ಗೊತ್ತಿಲ್ಲ ಆನ್ಸರ್ ಕೊಡ್ತೀನಿ. ರೋಲ್ ನಂಬರ್ 25. ಚಿಕನಿಗೆ ಮತ್ತು ಮಟನಿಗೆ ಎಂತ ಡಿಫ್ರೆನ್ಸ್? ಡಿಫ್ರೆನ್ಸ್ ಮಟನ್ ಹೆಲ್ತಿಗೆ ಒಳ್ಳೆಯದು, ಚಿಕನ್ ಹೆಲ್ತಿಗೆ ಸೈಡ್ ಎಫೆಕ್ಟ್. ಎಂತ ಸೈಡ್ ಎಫೆಕ್ಟ್? ಮಟನ್ ತಂಪು ಅಂದ್ರೆ ಅದ್ರಪ್ಪ, ಚಿಕನ್ ಹೀಟ್. ಆರು ಮಟನ್ಗಿಂತ ಜಾಸ್ತಿ ಚಿಕನ್ ಮಟನಿಗೆ ಪುದೀನ, ಧನಿಯಾ ತುಂಬಬೇಕು, ಅದನ್ನೆಲ್ಲ ಹಾಕಿ ಮಾಡುತ್ತಲ್ಲ. ಚಿಕನಿಗೆ ಅದನ್ನೆಲ್ಲ ಹಾಕೋಬೇಕು. ಹಾಗೆ ಬೇಸ್ತ್ರ? ಹಾಗೆ ಅಂದ್ರೆ ಅದ್ ಮಾಡೋ ಮೆಥಡ್ ಬೇರೆ ಇರುತ್ತೆ, ಸ್ವಲ್ಪ ಇದು ಮಾಡೋ ಮೆಥಡ್ ಬೇರೆ. ಮಟನ್ ಗಟ್ಟಿ ಇರುತ್ತೆ, ಚಿಕನ್ ಸಾಫ್ಟ್ ಇರುತ್ತೆ. ಆರು ಮಟನ್ಗಿಂತ ಜಾಸ್ತಿ ಚಿಕನ್ ತಿಂದ್ರ ಜನರು? ಮಟನ್ ಸ್ವಲ್ಪ ರೇಟ್ ಕಾಸ್ಟ್ ಇರುತ್ತೆ, ಚಿಕನ್ ಸ್ವಲ್ಪ ಸಸ್ತ ಇರುತ್ತೆ. ಅದು ನಮ್ದು ಪಾಕೆಟ್ ಮನಿ ನೋಡ್ಬೇಕು. ಆರು ಮಟನ್ಗಿಂತ ಚಿಕನ್ ತಿಂಬದು ಟೇಸ್ಟ್ ಅಲ್ಲ ಜಾಸ್ತಿ? ಟೇಸ್ಟ್ ಈಗ ಹುಡುಗರ ಮಕ್ಕಳು ಹೇಳುತ್ತೆ, ಅವ್ರಿಗೆ ಚಿಕನ್ ಇಲ್ಲ ಅಂದ್ರೆ ಹತ್ತೆ ಇಲ್ಲ. ಚಿಕನ್ ಎಲ್ಲ ಇದ್ರೆ ಬೇಗ ಬೇಗ ಊಟಕ್ಕೆ ಬರ್ತದೆ. ಚಿಕನ್ ಮಟನ್ ಫಿಶ್ ಫ್ರೈ ಇದೆ, ಸಾರಿ ಊಟಕ್ಕೆ ಬರ್ತಿಲ್ಲ. ಮಕ್ಕಳಿಗೆ ಏನ್ ಹೇಳೋದು ಗೊತ್ತಾಗೋದಿಲ್ಲ. ಈಗ ನೀರುಳ್ಳಿ ಫ್ರೈ ಎಲ್ಲ ಆಯ್ತು. ಮಟನಿಗೆ ಆಕ್ಚುಲಿ ಒಣ ಕೊಬ್ಬರಿ ಹಾಕಿ ಸಾರು ಮಾಡ್ಬೇಕು. ಈಗ ಕಾಯಿ ಹಾಲು ಕರೆದು ಮಟನ್ ಗ್ರೇವಿ ಮಾಡೋದು. ಅದಕ್ಕಾಗಿ ನಾವು ಕಾಯಿ ತುರಿತಾ ಇದ್ದಾನೆ ನನ್ನ ಮಗ ಅವಿರಾಯ. ಈಗ ನೋಡ್ಬೇಕು, ಕಾಯಿ ತುರ್ದು ಹಾಲು ಕದ್ದು ಮಾಡಿದ್ರೆ ಲೈಕ್ ಬರುತ್ತೆ, ಇಲ್ಲಾಂದ್ರೆ ಒಣ ಕೊಬ್ಬರಿ ಹಾಕಿ ಅದು ಮಸ್ತ್ ಲೈಕ್. ಅದು ಲೈಕತ್ತಿದ್ರು ಲೈಕತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಡಿಪೆಂಡ್ ಅಲ್ಲ. ನಾನೀಗ ಸಣ್ಣದಾಗಿ ಆನಿಯನ್ ಕಟ್ ಮಾಡ್ತಿದ್ದೆ, ರವಿ ಕಾಯಿ ತುರ್ಕೊಡ್ತಿದ್ದೆ. ಗಡಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಅದೆಲ್ಲ ಸಾಕು ನಾನು. Come look at this. ಮಸಾಲ ಅದೇ
ಮತ್ತೆ ಕಾಯಿ ಹಾಲು. ಕಾಯಿ ಹಾಲು. ಆನಿಯನ್ ಟೊಮೆಟೊ ಎಲ್ಲ ಹಚ್ಚಿ ಇದೆಯಾ? ಸುಮ್ಮನೆ ಇರ್ತದೆ. ಏನು ಹಾಕ್ರಿ? ಎಣ್ಣೆ ಹಾಕಲ್ಲ, ಎಣ್ಣೆ ಬಿಸಿ ಹಾಕೋಲ್ಲ, ಆನಿಯನ್ ಹಾಕೋಲ್ಲ, ಆನಿಯನ್ ಫ್ರೈ ಆಗಬೇಕು, ಬ್ರೌನ್ ಶೇಡಿ ಬರಬೇಕು, ಆಮೇಲೆ ಒಂದು 10 ನಿಮಿಷ ಬೇಕಾಗುತ್ತೆ. ನೀವು ಮಟನ್ ಮಾಡೋ ಕಲ್ತದ್ದು ಹೇಗೆ? ಇವಾಗ ಇಲ್ಲಿ ಪುನಃ ಬಂದಮೇಲೆ ಅದನ್ನ ಬಂದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಜಾಸ್ತಿ ಮೀನು ಸಾರು, ಊರು ಕೋಳಿ. ನಿಮ್ಗೆ ಊರು ಕೋಳಿ ಜಾಸ್ತಿ ಇಷ್ಟನಾ ಮಟನ್ ಇಷ್ಟನಾ? ಎರಡು. ನಮ್ಗೆ ಅದೇ ಬೇಕು ಇದೇ ಬೇಕಂತ ಇಲ್ಲ. ಬಟ್ ನಾನು ಜಾಸ್ತಿ ಊಟ ಮಾಡ್ತೀವಿ ನಾವು ಲೈಟಾಗಿ ಒಂದು ಸ್ವಲ್ಪ ಸೈಡ್ ಇದ್ರೆ ಅದೇ ಎಲ್ಲರಿಗೂ ಅದೇ ಬೇಕು ಇದೇ ಬೇಕಂತ ಇಲ್ಲ. ಅಷ್ಟೆಲ್ಲ ಸಿಗಿಲ್ಲ, ಇದ್ದೇ ತಿನ್ನೋದು ಇಲ್ಲಿ ಯಾವುದಾದ್ರೂ ಸರಿ. ನಾನು ಯಾವ್ದಾದ್ರು ಮಟನ್ ಬಂದೈತಾ? ಮಟನ್ ಬೆಂದಿದೆ, ಮಟನ್ ಬೆಂದಾಯ್ತು. ಸಾಂಬಾರು ಆನಿಯನ್ ಫ್ರೈ ಹಾಕ್ಕೊಂಡೆ, ಟೊಮೆಟೊ ಹಾಕ್ಬೇಕು. ಮೂರು ಗಂಟೆ ಆಗ್ತದೆ ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಹಳದಿ, ನಿಮಗೆ ವೆಜ್ ಮಾಡೋಕೆ ಈಸಿ ಅನ್ಸುತ್ತೆ, ನಾನ್ ವೆಜ್ ಮಾಡೋಕೆ ಈಸಿ ಅನ್ಸುತ್ತೆ? ಬೇಗ ತಂದ್ಕೊಟ್ಟು ಬೇಗ. ವೆಜ್ ಆಲ್ರೆಡಿ ನಮ್ಮ ಮತ್ತೆ ತಂದಿಡುತ್ತಲ್ಲ, ಅದಕ್ಕೆ ಬೇಗ ಆಗುತ್ತೆ. ನಾನ್ ವೆಜ್ ನೀವು ತರೋದು ಲೇಟ್ ಅಲ್ಲ, ಅಡುಗೆ ಲೇಟ್ ಆಗ್ತದೆ. ಬೇಗ ತಂದ್ರೆ ನಾನ್ ವೆಜ್ ಬೇಗ ನೀವೆಲ್ಲ ಬೇಗ ನಾಷ್ಟ ಮಾಡಿದ್ರೆ ಬೇಗ ಅಡುಗೆ ಆಗುತ್ತೆ. ನಾಷ್ಟ ಲೇಟ್ ಆದ್ರೆ ಅಡುಗೆ ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟ ಅಂದ್ರೆ ನಾಷ್ಟದ ಮೇಲೆ ಡಿಪೆಂಡ್. ಮಧ್ಯಾಹ್ನ ಊಟ ನಾಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ. ಎಲ್ಲ ಕೆಲಸನೂ ಅಷ್ಟೇ ನಾಷ್ಟದ ಮೇಲೆ ಡಿಪೆಂಡ್. ನೀವೆಲ್ಲ ಬೇಗ ಹೇಳ್ಬೇಕು. ಸಂಡೆ ಅಂದ್ರೂ ಕೂಡ ನೆತ್ರಿ ಜಾಸ್ತಿ ಮಾಡ್ತೀನಿ. ಸಂಡೆ ಕೊಡೋದು ಎಂತಗೆ? ಒಂದ್ ದಿವಸ ಒಳ್ಳೆ ರೀತಿ ಮನೆ ಕಳ್ಳಿ ಅದು ಎಲ್ಲರೂ ಸಂಡೆ ರಚಿತ್ತಲ್ಲ ಅಂತ ಮನೆ ಕಷ್ಟ. ಆಮೇಲೆ ಎತ್ತದ್ ಲೇಟ್ ಆಗ್ಬಿಡಿ, ಎಲ್ಲ ಕೆಲಸ ಲೇಟ್ ಆಗುತ್ತೆ. ಆದ್ರೆ ಟೈಮ್ ಇರೋದಿಲ್ಲ. ಆದ್ರೆ ನಿಮ್ಗೆಲ್ಲ ಒಂದ್ ಸಂಡೆ ರಜೆ ಇಲ್ಲಲ್ಲ, ಇರೋದಿಲ್ಲ, ಎಂತ ಮಾಡ್ಬೋದು? ದಿನ ವರ್ಕ್ ಮಾಡೋದಲ್ಲ. ಮಕ್ಕಳು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತಲ್ಲ. ಅದಕ್ಕೆ ಸಂಡೆ ಮನೆ ಕಲ್ತಾರೆ ತಾಯಂದಿರ ಗ್ರೇಟ್ ಅಂದ್ ಅದಕ್ಕೆ. ಅಲ್ಲ, ನೀವು ಯಾವತ್ತೂ ರಜೆ ತಗೊಂತಿಲ್ಲ. ನೀವು ರಜೆ ತಗೊಂಡ್ರೆ ನಮ್ಗೆಲ್ಲ ಊಟ ಇಲ್ಲ, ತಿಂಡಿ ಇಲ್ಲ. ಹೋಟ್ಲಿನ ಆರ್ಡರ್, ಎಲ್ಲ ಅದೇ ಟೊಮೆಟೊ, ಸ್ವಿಗ್ಗಿ ಬರುತ್ತೆ. ಮಾಡೋದಿಲ್ಲ. ಈಗ ಮಟನ್ ಹಾಕೋದು ಒಬ್ಬರಾಗಿ ಮೈಸೂರಿಗೆ ಮಟನ್ ಕಾತಿ ಒಳಗೆ. ಆಮೇಲೆ ಮಟನ್ ಒಳ್ಳೆ ಬೆಂದಿತ್ತಲ್ಲ, ಸುಸ್ತಾಯ್ತು. A few moments later. ಇನ್ನೆಷ್ಟೊತ್ತು ಬೇಕಂತ? 15 ನಿಮಿಷ ಅಷ್ಟೇ, ಬಾಯ್ಲ್ ಆಗ್ಸೋದು ಅಷ್ಟೇ. ರೆಡಿ ಆಯ್ತು ಊಟ ಮಾಡೋದು. ಒಳ್ಳೆ ಕುಕ್ಕಂಗಾರ. ನೀವು ಅಡುಗೆ ಕಲ್ತಿದ್ದೆ ಯಾರು? ನಿಮ್ಮ ಅಮ್ಮಯಿಂದನಾ? ಅಮ್ಮ ಹೇಳಿ ಕೊಡ್ದ? ಅದೇ ಅಮ್ಮ ಒಳ್ಳೆ ಕುಕ್ಕ? ಅವ್ರೆಂತ ಸ್ಪೆಷಲ್? ವೆಜ್ ನಾನ್ ವೆಜ್? ಎರಡು ಮಾಡ್ತಾರೆ. ಎರಡರೂ ಒಳ್ಳೆದ್ರೆ? ಎಂತ ಮಸಾಲ ಹಾಕಿಲ್ಲ ಅಂದ್ರೆ ಲೈಕ್ ಅದೇ ಅದು ಹಾಗೆ ಅಮ್ಮನ ಕೈಗುಣ ಅಂದ ಅದಕ್ಕೆ. ಅಮ್ಮನ ಕೈಗುಣ ಹಾಗಿಲ್ಲ ಅಂದರೆ ಎಲ್ಲರೂ ಹೋಟ್ಲಿಗೆ ಹೋಗಿ ಕುಂತಿದ್ವಿ. ಚಿಕನ್ ಸರಿ ಅದೇ ನಾನು ತಿಂದಿದ್ದೆ. ನೀನು ತಿಂದಿದ್ದೀಯಾ? ಎಂತ ಮಸಾಲ ಹಾಕೋದು? ನಾವೆಲ್ಲ ಮಸ್ತ್ ಮಸಾಲ, ಮಣ್ಣ ಮಸಿ ಎಲ್ಲ ಅಮ್ಮಂದು ಜಸ್ಟ್ ಹಿಂಗೆ ಮಾಡಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಮನೆಯಲ್ಲಿ 20-25 ಜನ ಇದ್ರು ಅವರೊಬ್ಬರೇ ಹೆಂಗೆ ಮಾಡ್ತಾರೆ, ಅವರೇ ಅಡುಗೆ ಮಾಡಿ ಅದೆಲ್ಲ. ನೀವು 10 ಜನ ಗಡಿ ಬಿಡಿ ಹಾಕ್ರಿ. ಇಲ್ಲೇ ಕೂನ ಶುರು ಮಾಡ್ತೀರಿ. ಕಾಲು ಬಿಡ ಕೈ ಬಿಡ ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು, ಹೆದರೋದಿಲ್ಲ.
ನಾವು ಹೆದರುದಿಲ್ಲ ಆಯ್ತಾ 6-10 ಜನ ನಾವು ಮಾಡಿ ಅಂದ್ರೆ ಹಾಕತ್ತಾಯ್ತಾ ಉಪ್ಪು ಖಾರ ಎಲ್ಲ ಹಂಗ್ ಒಟ್ಟಾಗ್ತದೆ. ಮಾಡತ್ತ ಹಂಗ ಅಷ್ಟು ಬಿಟ್ಟು ಕೊಡೋದಿಲ್ಲ ಯಾವ್ದನ್ನು ನಾವು ಸೀಮೆ ಬಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ರೆ ಹಾಕಿ ಆಯ್ತಾ ಸ್ವಲ್ಪ ಒಂದು 15 ನಿಮಿಷ ಬಾಯ್ಲ್ ಆದ್ಮೇಲೆ ಗ್ಯಾಸ್ ಬಂದ್ ಮಾಡ್ತೀವಿ. ಸ್ವಲ್ಪ ನೋಡ್ತೀನಿ ನಾನು ಅಮ್ಮ kind ನಮ್ದು ಸೂಪರ್ ಒಳ್ಳೆ ಮಾಡಿರ್ ಆಮೇಲೆ ಒಳ್ಳೆ ಬ್ಯಾಟಿಂಗ್ ಮಾಡ್ಲಕ್ ಹಾಂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕೋದ ಹಾಂ ಜಾಸ್ತಿ ಈಗ ಹಾಕಿದ ಎಲ್ಲ ಹಾಕಿ ಈಗ ಊಟ ಮಾಡೋದಷ್ಟೇ ಗಟ್ಟಿ ರೆಡಿ ಆಯ್ತು ಈಗ ಮಟನ್ ಸಾರು ಸಂಡೇ ಸ್ಪೆಷಲ್ ಮಟನ್ ಸಾರು ರೆಡಿ ಹೇಗಿದೆ ಹೇಳಿ ರಿವ್ಯೂ आपका रिव्यू भी तो चाहिए लाइक ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇದರ ಆನೆ ಕೈ ನೀ ಬಂದ್ ಈ ರೊಟ್ಟಿ ಒಟ್ಟಿಗೆ ಇತ್ತಲ್ಲ ಅಚ್ಚಾ ಮಟನ್ ಸಾರು ಸೂಪರ್ ಆಯ್ತು ಒಳ್ಳೆ ಆಯ್ತು ಈ ರೊಟ್ಟಿ ಆಗಿತ್ತು ಸೊ ನಮ್ ಕುಕ್ಕಿಗೆ ಏನ್ ಕೊಡ್ಬೇಕಂತ ಎಣಿಸ್ಕೊಂಡಿದ್ದೀರಿ ನಾನು 10 ನಂಗೆ नहीं 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 ऐसा गिफ्ट ಗಿಫ್ಟ್ आपका नंबर कोई नहीं पूछ रहा ಗಿಫ್ಟ್ ಹೇಳಿದೀಯ हाँ। ಇನ್ನೊಂದು ಕಿರೀಟ ಮಾಡಕ್ಕೆ ಹೇಳಿದ್ವಿ ಇವತ್ತೇ ಆಗ್ತದೆ ಇವತ್ತು ಎಂತ ತಿಂದು ಕಿರೀಟ ಹಾಕೊಂಡು ರೋಡಾಗ ಅಡ್ಡಾಡ್ರೆ ನನಗೆ ಕಿಡ್ನಾಪ್ ಮಾಡ್ಕೊಳ್ತಾರೆ ಅದಲ್ಲ ಎಂದ್ರಿಗೆ ಕೊಡೋಕಾತಿಲ್ಲ ಅಂತ ಹೇಳ ಅದಂತೂ ನಾ ಹಾಕೊಂತಿಲ್ಲ ನಾನು ಯೂಸ್ ಮಾಡೋಕೆ ಕೊಟ್ಟೆ ಲೆಕ್ಕವೇ ಒಂದು ಡೈಮಂಡ್ ರಿಂಗ್ ಚಿನ್ನದ ಕಿರೀಟ ಕೊಡೋದು ಯಾರಿಗೆ ಗೊತ್ತಾ ದೇವರಿಗೆಲ್ಲ ಚಿನ್ನದ ಕಿರೀಟ ಅವನಿಗೆ ನೀನು ದೇವ್ರಂತ ಅರ್ಥ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.